ನನ್ನ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಇವತ್ತು ನಾವು ಕನ್ನಡ ವಿಷಯದ 3ನೇ ಪಾಠವಾದ ವೀರಮಾತೆ ಜೀಜಾಬಾಯಿ ಪಾಠದ ಕುರಿತು ಅಭ್ಯಾಸವನ್ನು ಮಾಡೋಣ. ಈ ಪಾಠವನ್ನು ಪ್ರಾರಂಭಿಸುವ ಮುಂಚೆ ಪುಟ ಸಂಖ್ಯೆ 13ರಲ್ಲಿ ನಮ್ಮ ದೇಶಕ್ಕಾಗಿ ಮಹಾನ್ ಕೊಡುಗೆಗಳನ್ನು ನೀಡಿದಂತಹ ಸಾಧಕರ ಭಾವಚಿತ್ರಗಳನ್ನು ಕೊಟ್ಟಿದ್ದಾರೆ. ಅವರೆಲ್ಲರ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ನಿಮಗೆ ಮಾಡಿಕೊಟ್ಟು ಆಮೇಲೆ ಈ ಪಾಠವನ್ನು ನಾನು ಪ್ರಾರಂಭಿಸ್ತೀನಿ. ಹಾಗಾದರೆ ಮೊದಲೇದಾಗಿ ಬಸವಣ್ಣವ್ರ ಬಗ್ಗೆ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳೋಣ. ಬಸವಣ್ಣನವರು 12ನೇ ಶತಮಾನದಲ್ಲಿ ಜನಿಸಿದರು. ಇವರ ತಂದೆ ಹೆಸರು ಮಾದರಸ, ತಾಯಿ ಮಾದಲಾಂಬಿಕೆ. ಇವರನ್ನು ಜಗಜ್ಯೋತಿ ಬಸವಣ್ಣ, ಭಕ್ತಿ ಭಂಡಾರಿ, ಅದೇ ರೀತಿ ವಿಶ್ವಗುರು ಬಸವಣ್ಣನವರು ಅಂತ ಕೂಡ ಕರಿತಾ ಇದ್ದರು. ಇವರು ಸಮಾಜದಲ್ಲಿನ ಮೂಢನಂಬಿಕೆ, ಜಾತಿ ಪದ್ಧತಿ, ಮೇಲು ಕೀಳು, ಲಿಂಗಭೇದಗಳನ್ನು ನಿರಾಕರಿಸಿದರು. ಇವರು ಮೊಟ್ಟ ಮೊದಲ ಬಾರಿಗೆ ಅನುಭವ ಮಂಟಪವನ್ನು ರಚನೆ ಮಾಡಿದರು. ಅಲ್ಲಿ ಅನೇಕ ಶರಣರು ಸೇರಿ ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ತರಬೇಕು ಅನ್ನೋದನ್ನು ಚರ್ಚೆ ಮಾಡ್ತಾಯಿದ್ರು. ಅಲ್ಲಮಪ್ರಭು ಮತ್ತು ಅಕ್ಕ ಮಹಾದೇವಿ ಮುಂತಾದ ಶರಣರ ಮಾರ್ಗದರ್ಶನದಲ್ಲಿ ಅಲ್ಲಿ ಸಾಕಷ್ಟು ವಚನಗಳ ಚರ್ಚೆ ಕೂಡ ನಡೀತಾ ಇತ್ತು. ಇವರು ಕಾಯಕದ ಕುರಿತು ಕಾಯಕವೇ ಕೈಲಾಸ ಅನ್ನೋದನ್ನು ಹೇಳಿದರು. ನಾವು ಮಾಡ್ತಾ ಇರುವಂಥ ಕೆಲಸ ಅದು ಯಾವುದೇ ಇರಲಿ, ಅದು ಉತ್ತಮವಾಗಿರಬೇಕು, ಅದರಲ್ಲಿಯೇ ನಾವು ದೇವರನ್ನು ಕಾಣಬೇಕು ಅನ್ನೋದನ್ನು ಇವರು ಹೇಳಿದರು. ದೇವರ ಸಾಕಾರ ಕೃತಿಯೇ ಬ್ರಹ್ಮಾಂಡ, ಇದು ಗೋಲಾಕಾರದಲ್ಲಿದೆ. ಆದ್ದರಿಂದ ಇವರು ಲಿಂಗ ಪೂಜೆಗೆ ಹೆಚ್ಚಿನ ಮಹತ್ವವನ್ನು ನೀಡಿದರು. ದೈವೇಯ ಧರ್ಮದ ಮೂಲಯ್ಯ ಅನ್ನೋದನ್ನು ಕೂಡ ಹೇಳಿದರು. ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ಬಡಬಗ್ಗರಲ್ಲಿ ದಯೆ ಇರಬೇಕು ಅನ್ನೋದನ್ನು ಇವರು ಸಾರಿದರು. ಅಯ್ಯ ಎಂದೆಡೆ ಸ್ವರ್ಗ, ಎಲವೋ ಎಂದೆಡೆ ನರಕ ಅನ್ನೋದನ್ನು ಕೂಡ ಇವರು ಹೇಳಿದರು. ಸಾಕಷ್ಟು ವಚನಗಳನ್ನು ಇವರು ಬರೆದಿದ್ದಾರೆ. ಆ ವಚನಗಳ ಮೂಲಕ ನಾವು ಸಮಾಜದಲ್ಲಿ ಯಾವ ರೀತಿಯ ಜೀವನವನ್ನು ನಡೆಸಬೇಕು ಅನ್ನೋದನ್ನು ಇವರ ವಚನಗಳ ಮೂಲಕ ನಾವು ಅರಿಯಬಹುದು. ಇನ್ನು ಈ ಭಾವಚಿತ್ರದಲ್ಲಿರುವುದು ಮಹಾತ್ಮ ಗಾಂಧೀಜಿ. ನೋಡ್ರಿ, 1947ರ ಮುಂಚೆ ನಾವೆಲ್ಲ ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಬಂಧನಕ್ಕೊಳಪಟ್ಟಿದ್ದೆವು. ಆದರೆ ಮಹಾತ್ಮ ಗಾಂಧೀಜಿಯವರು ಏನು ಮಾಡಿದರು? ಸಾಕಷ್ಟು ಹೋರಾಟಗಳನ್ನು ಮಾಡಿದರು. ಅಸಹಕಾರ ಚಳವಳಿ, ಚಲೇಜಾವ್ ಚಳವಳಿ, ಉಪ್ಪಿನ ಸತ್ಯಾಗ್ರಹ, ದಂಡಿ ಸತ್ಯಾಗ್ರಹ, ದುಂಡು ಮೇಜಿನ ಮೇಳಗಳನ್ನು ಹಮ್ಮಿಕೊಂಡು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಯಾವ ರೀತಿ ತಂದು ಕೊಡಬೇಕು ಅನ್ನೋದನ್ನು ಅದರ ಕುರಿತಾಗಿ ಸಾಕಷ್ಟು ಹೋರಾಟವನ್ನು ಮಾಡಿ 21 ದಿನಗಳವರೆಗೆ ನಿರಂತರ ಉಪವಾಸವನ್ನು ಮಾಡಿ ಬ್ರಿಟಿಷರು ನಮ್ಮ ಭಾರತ ದೇಶವನ್ನು ಬಿಟ್ಟು ಹೋಗುವಂತೆ ಮಾಡಿದರು. ಇವರು ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಮಾಡಬಾರ್ದು ಅನ್ನೋದನ್ನು ನಮಗೆ ತಿಳಿಸಿ ಹೇಳಿದರು. ಇವರನ್ನು ನಾವು ರಾಷ್ಟ್ರಪಿತ ಅಂತ ಕೂಡ ಕರಿತೀವಿ. ಇನ್ನು ಈ ಭಾವಚಿತ್ರದಲ್ಲಿರುವುದು ಯಾರಪ್ಪಿ? ನೆಹರೂರವರು. ನೆಹರೂರವರು ತಮ್ಮ ಹುಟ್ಟಿದ ದಿನವನ್ನು ಇವರು ಮಕ್ಕಳ ಮೇಲೆ ಬಹಳಷ್ಟು ಪ್ರೀತಿ ಇರುವ ಕಾರಣ ಮಕ್ಕಳ ದಿನಾಚರಣೆ ಅಂತ ಆಚರಿಸಿ ಅಂತ ಹೇಳಿದರು. ನವೆಂಬರ್ 14ನ್ನು ನಾವು ಮಕ್ಕಳ ದಿನಾಚರಣೆ ಅಂತ ಆಚರಿಸ್ತೀವಿ. ಅದಕ್ಕಾಗಿ ಅದನ್ನು ನಾವು ಅವರ ಹುಟ್ಟಿದ ದಿನವನ್ನು ನಾವು ಮಕ್ಕಳ ದಿನಾಚರಣೆ ಅಂತಲೇ ಆಚರಿಸ್ತೀವಿ. ಇವರು ವಿದೇಶಾಂಗ ನೀತಿಯನ್ನು ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದರು. ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವರ ಚಿಕ್ಕಂದಿನಲ್ಲಿರುವಂತಹ ಹೆಸರು ಭೀಮ್ರಾವ್. ಈ ಭೀಮ್ರಾವ್ರವರು ದಲಿತ ವರ್ಗದಲ್ಲಿ ಹುಟ್ಟಿದ್ರು. ದಲಿತ ವರ್ಗದ ಜನರನ್ನು ಬಹಳಷ್ಟು ಕೀಳಾಗಿ ಕಾಣ್ತಾ ಇತ್ತು. ಜನ ಅವರಿಗೆ ಯಾವುದೇ ಶಿಕ್ಷಣವನ್ನು ಕಲಿಯುವ ಹಕ್ಕನ್ನು ಕೂಡ ಕೊಟ್ಟಿರಲಿಲ್ಲ. ಆದರೆ ಭೀಮ್ರಾವ್ ಬಹಳಷ್ಟು ಕಷ್ಟಪಟ್ಟು ಶಿಕ್ಷಣವನ್ನು ಪಡೆದುಕೊಂಡು ಸಂವಿಧಾನವನ್ನು ಮುಂದೆ ಬೆಳೆದು ದೊಡ್ಡವರಾದ ಮೇಲೆ ಸಂವಿಧಾನದ ರಚನೆಯನ್ನು ಮಾಡಿದರು. ಆದ್ದರಿಂದ ಇವರನ್ನು ಭಾರತದ ಸಂವಿಧಾನದ ಶಿಲ್ಪಿ ಅಂತ ಕೂಡ ನಾವು ಕರಿತೀವಿ. ಇನ್ನು ಈ ಭಾವಚಿತ್ರದಲ್ಲಿರುವುದು ಯಾರಪ್ಪಿ? ಕಿತ್ತೂರು ರಾಣಿ ಚೆನ್ನಮ್ಮ. ಕಿತ್ತೂರು ಅಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ. ಈ ರಾಣಿ ಚೆನ್ನಮ್ಮ ಬ್ರಿಟಿಷರಿಗೆ ನಿಮಗೆ ಯಾಕೆ ಕಪ್ಪು ಕೊಡಬೇಕು,
ನಮ್ಮ ದೇಶಕ್ಕೆ ಬಂದಂಥ ನೀವು ವ್ಯಾಪಾರಕ್ಕಾಗಿ ಬಂದು ಇಲ್ಲಿ ನೆಲೆಸಿ ನಮ್ಮ ಮೇಲೆ ಅಧಿಕಾರ ಚಲಾಯಿಸ್ಲಿಕ್ಕೆ ಬಂದಿದ್ದೀರಾ, ನಿಮ್ಗೆ ಕಪ್ಪು ಕೊಡೋದಿಲ್ಲ ಅಂತ ಹೇಳ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ಸ್ವಾತಂತ್ರ್ಯಕ್ಕಾಗಿ ತನ್ನ ಪ್ರಾಣವನ್ನು ತೆತ್ತಂತಹ ವೀರ ಮಹಿಳೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಒಣಕೆ ಓಬವ್ವ ನೋಡ್ರಿ, ಚಿತ್ರದುರ್ಗ ಅಂದ ತಕ್ಷಣ ನೆನಪಿಗೆ ಬರುವುದು ಅಲ್ಲಿರುವಂತಹ ಕಲ್ಲಿನ ಕೋಟೆ. ಚಿತ್ರದುರ್ಗದ ಅಲ್ಲಿರುವಂತಹ ಪಾಳೆಗಾರ ಮದಕರಿ ನಾಯಕ. ಆ ಮದಕರಿ ನಾಯಕನ ಆ ಕೋಟೆಯಲ್ಲಿ ಒಬ್ಬ ಕಾವಲುಗಾರ ಇರ್ತಾನ. ಆ ಕಾವಲುಗಾರನ ಹೆಂಡತಿಯೇ ಈ ಒನಕೆ ಓಬವ್ವ. ಈ ಒನಕೆ ಓಬವ್ವ ಹೈದರಾಲಿಯ ಸೈನಿಕರು ಈ ಕೋಟೆಗೆ ಮುತ್ತಿಗೆ ಹಾಕ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಂಡು ಗಂಡನಿಗೂ ಕೂಡ ತಿಳಿಸದೆ ವೀರಾವೇಶದಿಂದ ಧೈರ್ಯದಿಂದ ಹೋರಾಟವನ್ನು ಮಾಡಿ ಆ ವೈರಿ ಸೈನಿಕರನ್ನು ಬಲಿ ಹಾಕ್ತಾಳ. ಅವರನ್ನು ಒಬ್ಬೊಬ್ಬರನ್ನಾಗಿ ಒನಕೆಯಿಂದ ಹೊಡೆದು ಸಾಯಿಸ್ತಾಳ. ತನ್ನ ಕೈಲಾದಷ್ಟು ಹೋರಾಟ ಮಾಡ್ತಾಳ. ಸ್ವಾತಂತ್ರ್ಯಕ್ಕಾಗಿ ತನ್ನ ನಾಡಿಗಾಗಿ ಪ್ರಾಣವನ್ನು ತೆತ್ತಂತಹ ವೀರ ಮಹಿಳೆ ಈ ಒನಕೆ ಓಬವ್ವ. ಇನ್ನು ಈ ಭಾವಚಿತ್ರದಲ್ಲಿರುವುದು ಕುವೆಂಪುರವರು. 1904ರಲ್ಲಿ ತೀರ್ಥಹಳ್ಳಿಯ ಕುಪ್ಪಳ್ಳಿ ಎಂಬಲ್ಲಿ ಜನಿಸ್ತಾರ. ಈ ಕುವೆಂಪುರವರನ್ನು ನಾವು ರಾಷ್ಟ್ರಕವಿ ಅಂತ ಕೂಡ ಕರಿತೀವಿ. ಶ್ರೀರಾಮಾಯಣ ದರ್ಶನಂ ಎಂಬ ಮಹಾಗ್ರಂಥವನ್ನು ಬರೆದಿದ್ದಕ್ಕೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇವರು ಅನೇಕ ಕೃತಿಗಳನ್ನು ನಾಟಕಗಳನ್ನು ಬರೆದು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಇನ್ನು ಈ ಭಾವಚಿತ್ರದಲ್ಲಿರುವುದು ಯಾರಪ್ಪಿ? ಮದರ್ ಥೆರೇಸಾ. ನೋಡ್ರಿ, ನಿಮ್ಮ ಮನ್ಯಾಗ ನಿಮಗೇನಾದರೂ ಅನಾರೋಗ್ಯದಿಂದ ನೀವು ಬಳಲ್ತಾ ಇದ್ದರೆ ನಿಮ್ಮ ತಾಯಿ ಏನು ಮಾಡ್ತಾಳೆ? ನಿಮ್ಗೆ ಆರೈಕೆಯನ್ನು ಮಾಡ್ತಾಳೆ. ಆದ್ರೆ ಈ ಮಹಾ ತಾಯಿ ನೋಡ್ರಿ, ಆಕೆ ಯಾವುದೇ ಮದುವೆನೂ ಆಗಿರಲಿಲ್ಲ, ಆಕೆಗೆ ಯಾವ ಮಕ್ಕಳನ್ನೂ ಇರಲಿಲ್ಲ. ಆದ್ರೆ ಬಡವರನ್ನು, ಭಿಕ್ಷುಕರನ್ನು, ಅನಾಥರನ್ನು, ಕುಷ್ಠರೋಗಿಗಳನ್ನು ತನ್ನ ಸ್ವಂತ ಮಕ್ಕಳಂತೆ ಕಾಣ್ತಾ ಇದ್ಲು. ಅವರ ಗಾಯಗಳನ್ನು ತನ್ನ ಕೈಯಿಂದ ಮುಟ್ಟಿ ಅವರಿಗೆ ಔಷಧೋಪಚಾರವನ್ನು ಮಾಡ್ತಾ ಇದ್ಲು. ಆದ್ದರಿಂದ ಈ ಮಹಾತಾಯಿಗೆ ಮದರ್ ಥೆರೇಸಾ ಅಂತ ಕರೆದ್ರು. ನೋಡ್ರಪ್ಪಿ, ಈಗ ಈ 8 ಮಹಾ ವ್ಯಕ್ತಿಗಳ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ತಿಳ್ಕೊಂಡ್ರಿ. ಹಾಗಾದರೆ ನಾವೀಗ ಪಾಠ ಪ್ರವೇಶ ಮಾಡೋಣ. ಸರಿ, ಹಾಗಿದ್ರೆ ಪಾಠ 3 ವೀರಮಾತೆ ಜೀಜಾಬಾಯಿ. ನೋಡ್ರಿ, ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಚಿಗುರು ಮೀಸೆಯ ವೀರಬಾಲಕ ನಮ್ರತೆಯಿಂದ ನುಡಿದನು. ಹುಸಿನಗೆ ಬೀರುತ್ತಾ ಅವನ ತಾಯಿ, ಬಾಕಂದ ಇಲ್ಲಿ ಕುಳಿತುಕೋ ಅಂತ ಆ ಮಗುವನ್ನು ಕರೀತಾಳೆ. ಆಗಲಿ ತಾಯಿ ಎಂದು ಬಾಲಕ ಕುಳಿತುಕೊಂಡನು. ನೋಡ್ರಿ, ಆಗ ತಂದೆ ತಾಯಿಗಳನ್ನು ಕಂಡಾಕ್ಷಣ ಸಣ್ಣವರಾಗಿರುವಂತಹ ಮಕ್ಕಳು ಏನು ಮಾಡ್ತಾಯಿದ್ರು? ನಮಸ್ಕಾರವನ್ನು ಮಾಡಿ ಕೂತ್ಕೋತಾ ಇದ್ರು. ಅದೇ ರೀತಿ ಇಲ್ಲಿ ಕೂಡ ಒಬ್ಬ ಬಾಲಕ ತನ್ನ ತಾಯಿಗೆ ಪ್ರಣಾಮಗಳನ್ನು ಹೇಳಿ ಬಂದು ಕೂರ್ತಾನೆ. ಆಗ ತಾಯಿ ಏನು ಮಾಡ್ತಾಳ? ಆ ಮಗುವನ್ನು ಪ್ರೀತಿಯಿಂದ ಕರ್ಕೊಂಡು ತನ್ನ ಹತ್ತಿರಕ್ಕೆ ಕೂಡಿಸ್ಕೋತಾಳ. ಮುಂದೆ, ಅಮ್ಮ, ನನ್ನನ್ನು ಕರೆಸಿದ ಕಾರಣವೇನು? ನನ್ನಿಂದ ಏನಾಗಬೇಕು? ಕೇಳು ತಾಯಿ ಎಂದನು. ಬಾಲಕ, ನಾನು ಕೇಳಿದ್ದನ್ನು ಕೊಡುವೆಯಾ ಮಗನೇ ಎಂದು ತಾಯಿ ಅಭಿಮಾನದಿಂದ ನುಡಿದಳು. ನೋಡ್ರಿ, ಆ ಹುಡುಗ ಏನು ಮಾಡ್ದ? ತಾಯಿಗೆ ಬಂದು ನಮಸ್ಕಾರ ಮಾಡಿ ತಾಯಿ ಹತ್ರ ಕೂತ್ಕೊಂಡ. ಆಗ ಮತ್ತು ಆ ತಾಯಿಯನ್ನು ಕೇಳ್ತಾನೆ, ಅಮ್ಮ, ನನ್ನನ್ನು ಕರೆಸಿರಲ್ಲ, ನಾನು ಕರೆಸಿದ ಕಾರಣ ಏನು? ನನ್ನಿಂದ ಏನಾಗಬೇಕು ಕೇಳ್ರಿ ಅಂಥೇಳಿ ತಾಯಿಯನ್ನು ಬೇಡ್ಕೊತಾನೆ. ಆಗ ನಾನು ನಿನ್ನಲ್ಲಿ ಏನೋ ಒಂದು ಕೇಳಾಕಿದ್ದನು, ನೀನು ನಾ ಕೇಳಿದ್ದನ್ನು ಕೊಡ್ತೀಯಾ ಮಗನೇ ಅಂಥೇಳಿ ತಾಯಿ ಅಭಿಮಾನದಿಂದ ಮಗ ಅದನ್ನು ಕೊಡಬಲ್ಲ ಅನ್ನುವ ಆಸೆಯಿಂದ ಅವನನ್ನು ಕೇಳ್ತಾಳ. ಅದಕ್ಕೆ ಅವ ಹೇಳ್ತಾನೆ, ನೋಡ್ರಿ, ಆಗಲಿ ಮಾತಾಜಿ, ಭವಾನಿ ತಾಯಿಯ ಮೇಲೆ ಆನೆ, ನೀನು ಕೇಳಿದ್ದನ್ನು ಕೊಡುವೆ ಎಂದನು ಮಗ. ನೋಡ್ರಿ, ಬರೇ ಬಾಯಿ ಮಾತಿಗಷ್ಟೇ ಹೇಳಿಲ್ಲ, ತಾಯಿ ಭವಾನಿ ಮೇಲೆ ಆನೆಯನ್ನು ಇಟ್ಟು ನೀವೇನು ಕೇಳ್ತಿರಲ್ಲ ಅದನ್ನು ನಾನು ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ತಾನೆ. ತಾಯಿ ಮನಸ್ಸಿನಲ್ಲೇ ಯೋಚಿಸುತ್ತಾ, ಕುಮಾರ, ಆಡಿದ ಮಾತಿನಂತೆ ನಾನು ಕೇಳಿದ್ದನ್ನು ಕೊಡಬೇಕು ಎಂದಳು. ನೋಡ್ರಿ, ತಾಯಿ ಮನಸ್ಸಿನಲ್ಲೇ ಯೋಚಿಸ್ತಾ ಏನು ಹೇಳ್ತಾಳ? ನೀ ಏನು ಮಾತಾಡಿಲ್ಲ ಅದರಂತೆ ನಾ ಏನು ಕೇಳ್ತೀನಿ ಅದನ್ನು ನೀನು ಕೊಡಲೇಬೇಕು ಅಂತ ಹೇಳ್ತಾಳ. ಅದಕ್ಕೆ
ನೋಡ್ರಿ, ಅದಕ್ಕೆ ಮಗ ಹೇಳ್ತಾನೆ, ಕೇಳು ತಾಯಿ, ಅಗತ್ಯವಾಗಿ ನೀಡುತ್ತೇನೆ ಎಂದನು ಮಗ ಸಂತೋಷದಿಂದ. ನಾನು ಧನ್ಯ ಕಂದ, ಈಗ ಹೇಳುವೆನು ಕೇಳು. ಕೊಂಡಾನ ದುರ್ಗವು ಮೊಘಲರ ವಶದಲ್ಲಿದೆ. ಅದನ್ನು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಎಂದಳು ಹೆಮ್ಮೆಯಿಂದ ಮಗನನ್ನು ನೋಡುತ್ತಾ ತಾಯಿ. ನೋಡ್ರಿ, ಮಗ ಏನಂತಾನ, ನಿನ್ಗೇನು ಬೇಕು ಕೇಳು, ಸಂತೋಷದಿಂದ ನಾನು ನಿನಗೆ ಕೊಡ್ತೀನಿ ಅಂತ ತಾಯಿ ಹೇಳ್ತಾನ. ಆಗ ತಾಯಿ ಏನಂತಾಳ, ಮಗನ ಮಾತುಗಳನ್ನು ಕೇಳಿ ನಾನು ಧನ್ಯಳು, ಯಾಕಂದ್ರೆ ನಾ ಏನು ಕೇಳಿದ್ರು ನೀ ಕೊಡ್ತೀನಿ ಅಂದೆಲ್ಲಪ್ಪ, ಅದಕ್ಕೆ ನನಗೆ ಭಾಳಷ್ಟು ಖುಷಿ ಆಯಿತು ಅಂತ ಹೇಳಿ ತನಗೇನು ಬೇಡಿಕೆ ಇದೋ ಅಂತ ಕೇಳ್ತಾಳೆ. ಏನಪ್ಪ ಅಂದ್ರೆ, ಕೊಂಡಾನ ದುರ್ಗ ಅನ್ನೋ ಒಂದು ರಾಜ್ಯ ಮೊಘಲರ ವಶದೊಳಗದ, ಅದನ್ನು ಏನು ಮಾಡ್ಬೇಕು, ನೀನು ಗೆದ್ದುಕೊಂಡು ನನಗೆ ಉಡುಗೊರೆಯಾಗಿ ಕೊಡಬೇಕು ಅಂತ ಮಗನನ್ನು ಕೇಳ್ತಾಳೆ. ನೋಡ್ರಿ, ಈ ರೀತಿ ಸಂಭಾಷಣೆ ನಡೆಸಿದ ತಾಯಿ ಮಗ ಯಾರು ಗೊತ್ತೇ? ಇವರೇ ಭಾರತದ ಇತಿಹಾಸದಲ್ಲಿ ಶಾಶ್ವತ ಸ್ಥಾನ ಪಡೆದಿರುವ ವೀರಮಾತೆ ಜೀಜಾಬಾಯಿ ಹಾಗೂ ಅವಳ ಪುತ್ರ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಕಾರಣನಾದ ಛತ್ರಪತಿ ಶಿವಾಜಿ. ನೋಡ್ರಿ, ಇಲ್ಲಿವರೆಗೆ ಏನು ಸಂಭಾಷಣೆ ಆತಲ್ಲ, ಅದು ಯಾರ ಮಧ್ಯೆ ಆಯ್ತಪ್ಪ ಅಂತಂದ್ರೆ, ನೋಡ್ರಿ, ಭಾರತದ ಇತಿಹಾಸದೊಳಗನ ಎಂದೂ ಮರೆಯದೇ ಇರುವಂತಹ ಒಂದು ಶಾಶ್ವತ ಸ್ಥಾನವನ್ನು ಪಡೆದಿರುವಂತಹ ತಾಯಿ ಮಗನ ಕಥೆ, ಅದೇ ವೀರಮಾತೆ ಜೀಜಾಬಾಯಿ ಹಾಗೂ ಛತ್ರಪತಿ ಶಿವಾಜಿಯ ಮಧ್ಯೆ ಇರುವಂತಹ ಒಂದು ಸಂವಾದದ ಬಗ್ಗೆ, ಅವರ ಜೀವನದ ಬಗ್ಗೆ, ಅವರ ಯಾವ ರೀತಿ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಅನ್ನೋದ್ರ ಬಗ್ಗೆ ಈ ಪಾಠದಲ್ಲಿ ನಾವು ತಿಳ್ಕೋಬಹುದು. ಜೀಜಾಬಾಯಿ ಕ್ರಿಸ್ತಶಕ 1594ರಲ್ಲಿ ಲಖುಜಿ ಜಾಧವರಾವ್ ಅವರ ಮಗಳಾಗಿ ಜನಿಸಿದಳು. ಕ್ರಿಸ್ತಶಕ 1603ರಲ್ಲಿ ಶಹಾಜಿಯನ್ನು ವಿವಾಹವಾದಳು. ಶಹಾಜಿಯು ಬಿಜಾಪುರದ ಆದಿಲ್ ಶಾಹಿಯಲ್ಲಿ ಉದ್ಯೋಗ ಮಾಡುತ್ತಿದ್ದನು. ಕ್ರಿಸ್ತಶಕ 1627ರಲ್ಲಿ ಶಿವನೇರಿ ದುರ್ಗದಲ್ಲಿ ಈ ದಂಪತಿಗಳ ಮಗನಾಗಿ ಶಿವಾಜಿಯು ಜನಿಸಿದನು. ಶಹಾಜಿಯು ಮಗ ಶಿವಾಜಿಯನ್ನು ಗುರುವಾದ ದಾದಾಜಿ ಕೊಂಡದೇವನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿದನು. ಗುರು ದಾದಾಜಿ ಕೊಂಡದೇವನು ಶಿವಾಜಿಗೆ ಕತ್ತಿ ವರಸೆ, ಕುದುರೆ ಸವಾರಿ ಮುಂತಾದ ಯುದ್ಧ ಕಲೆಗಳನ್ನು ಕಲಿಸಿದನು. ನೋಡ್ರಿ, ಜೀಜಾಬಾಯಿದು ಸಂಕ್ಷಿಪ್ತ ವಿವರಣೆಯನ್ನು ಕೊಟ್ಟಿದ್ದಾರೆ ಅವಳ ಜೀವನದ ಬಗ್ಗೆ. ಅವಳು ಕ್ರಿಸ್ತಶಕ 1594ರಲ್ಲಿ ಲಖುಜಿ ಜಾಧವರಾವ್ ಅವರ ಮಗಳಾಗಿ ಜನಿಸ್ತಾಳ. ಅವಳು ಪ್ರೌಢಾವಸ್ಥೆಗೆ ಬಂದಾಗ ಕ್ರಿಸ್ತಶಕ 1603ರಲ್ಲಿ ಶಹಾಜಿ ಎಂಬುವನೊಂದಿಗೆ ವಿವಾಹವನ್ನು ಮಾಡಿಕೊಡ್ತಾರೆ. ಆಗ ಶಹಾಜಿ ಏನು ಮಾಡ್ತಾನೆ ರೀ, ಆದಿಲ್ ಶಾಹಿಯ ಬಳಿ ಕೆಲಸವನ್ನು ಮಾಡ್ತಿರ್ತಾನೆ. ಕ್ರಿಸ್ತಶಕ 1627ರೊಳಗೆ ಶಿವನೇರಿ ದುರ್ಗದೊಳಗೆ ಈ ದಂಪತಿಗಳ ಕಂದನಾಗಿ ಈ ಶಿವಾಜಿ ಜನಿಸ್ತಾನೆ. ಶಿವನೇರಿ ದುರ್ಗದಲ್ಲಿ ಜನಿಸಿದ್ರಿಂದ ಜೀಜಾಬಾಯಿ ಆ ಮಗನ ಹೆಸರನ್ನು ಶಿವಾಜಿ ಅಂತ ಇಡ್ತಾಳೆ. ನೋಡ್ರಿ, ಆಗ ಶಿಕ್ಷಣವನ್ನು ಕೊಡಿಸ್ಬೇಕು ಅಂಥೇಳಿ ಈ ಮಗನನ್ನು ದಾದಾಜಿ ಕೊಂಡದೇವ ಎಂಬ ಮಹಾಗುರುಗಳಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಳಿಸ್ತಾರೆ. ಆಗ ದಾದಾಜಿ ಕೊಂಡದೇವ ಏನು ಮಾಡ್ತಾನೆ, ಹಲವು ಯುದ್ಧ ಕಲೆಗಳನ್ನು ಈ ಬಾಲಕನಿಗೆ ಹೇಳ್ಕೊಡ್ತಾನೆ. ಅವು ಯಾವಪ್ಪ ಅಂತಂದ್ರೆ ಕತ್ತಿ ವರಸೆ, ಕುದುರೆ ಸವಾರಿ, ಹೀಗೆ ಅನೇಕ ರೀತಿಯ ಯುದ್ಧ ಕಲೆಗಳನ್ನು ಕೂಡ ಹೇಳಿಕೊಡ್ತಾರೆ. ನೋಡ್ರಿ, ಇವತ್ತಿಗೆ ಇಷ್ಟು ಸಾಕಪ್ಪಿ. ಮುಂದಿನ ಪಾಠವನ್ನು ಮುಂದಿನ ಅವಧಿಯಲ್ಲಿ ನೋಡೋಣ.